ನಮಸ್ತೆ. ಯಶೋಧ, ನಿಮ್ಮ ಹೆಸರು, ತಾನಿ, ಊರು? ಹಾಸನ. ಇಲ್ಲಿ ಬಂದಿದ್ದು? ಬಂದು 2 ವರ್ಷ ಆಯ್ತು. ಊರಿಗೆ ಬಂದು. ಹೌದಾ, ಏನು ಓದ್ತಾ ಇರೋದು? ಮೇಧಾಗಣ. ಮೇಧಗಣ. ಅಂದರೆ ಇಲ್ಲೇ ಸೇರಬೇಕು ಅಂತ ಏನಕ್ಕೆ ಆಸೆ ಆಗಿದ್ದು? ಸಂಸ್ಕಾರ ಸಂಸ್ಕೃತಿ ಕಲಿಬೇಕು. ಹೌದಾ. ಮತ್ತು ಇಲ್ಲಿ ಇದು ದಿನಚರಿ ಹೇಗೆ? ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತಾರೆ. 5 ಗಂಟೆಗೆ ಎದ್ದು ಸ್ನಾನ, ಬಟ್ಟೆ ತೊಳೆಯೋದೆಲ್ಲ ಇರುತ್ತೆ. ಆಮೇಲೆ ಯೋಗಾಸನ ಇರುತ್ತೆ. ಯೋಗಾಸನ ಆದಮೇಲೆ ಗಣಕಾರ್ಯ ಅಂತ ಇರುತ್ತೆ. ನಮಗೊಂದು ಗ್ರೂಪ್ ಮಾಡಿಕೊಟ್ಟಿರ್ತಾರೆ. ಅವ್ರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಸ್ವಚ್ಛತೆ ಮಾಡಬೇಕು. ಅದು 6 ಕಾಲಿಂದ 6 ಮುಕ್ಕಾಲ್ವರೆಗೂ ಇರುತ್ತೆ. ಆಮೇಲೆ ತಲೆ ಬಚ್ಕೊಳ್ಳೋದು ಅದೆಲ್ಲ ಇರುತ್ತೆ. 7:30ವರೆಗೂ ಅದಿರುತ್ತೆ. 7:30ಇಂದ ಪೂಜೆ ಆದಮೇಲೆ 8 ಗಂಟೆವರೆಗೂ ಪೂಜೆ ಇರುತ್ತೆ. 8 ಗಂಟೆಯಿಂದ ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ನಾವು ಇನ್ನು ಬಟ್ಟೆ ಏನು ಒಣಗ್ಸಾಗಿಲ್ಲ, ಟೈಮ್ ಸಿಕ್ಕಿಲ್ಲ ಅಂದರೆ ಆವಾಗೆಲ್ಲ ಬಟ್ಟೆ ಎಲ್ಲ ಒಣಗಿಸಿ ನಾವು ಕ್ಲಾಸಿಗೆ ಹೋಗಬೇಕು. ಕ್ಲಾಸೆಲ್ಲ ಆದಮೇಲೆ ಮಧ್ಯಾಹ್ನ 12:30 ಊಟ ಇರುತ್ತೆ. ಊಟ ಆದಮೇಲೆ 2 ಗಂಟೆವರೆಗೂ ಬ್ರೇಕ್ ಇರುತ್ತೆ. ನಾವು ಮತ್ತೆ ತಲೆ ಬಚ್ಕೊಳ್ಳೋದು ಏನು ಬೇಕಾದ್ರೆ ಮಾಡ್ಬೋದು. 2 ಗಂಟೆಯಿಂದ ಮತ್ತೆ ಕ್ಲಾಸಿಗೆ ಹೋಗಬೇಕು. ಕ್ಲಾಸ್ ಆದಮೇಲೆ 3:00ವರೆಗೆ ಪಾನೀಯ ಕೊಡ್ತಾರೆ, ಕಷಾಯ ಕೊಡ್ತಾರೆ. ಆಮೇಲೆ 3:45ಇಂದ ಮತ್ತೆ ಅವಧಿ ಇರುತ್ತೆ. ಆಮೇಲೆ ಮತ್ತೆ 4:00ವರೆಗೆ ಎಲ್ಲ ಮುಗಿಯುತ್ತೆ. 4:15ಇಂದ ಬಟ್ಟೆ ತರೋದು ಅದೆಲ್ಲ ಮಾಡ್ತೀವಿ. ಆಮೇಲೆ 5 ಗಂಟೆಯಿಂದ ಆಟ ಇರುತ್ತೆ. 6 ಗಂಟೆವರೆಗೂ ಇರುತ್ತೆ. ಆಮೇಲೆ ಪ್ರಾರ್ಥನೆ ಮಾಡಿ ಮುಖ ಎಲ್ಲ ತೊಳೆದು ನಾವು ಏನು ಹೊರ್ಕೊಟ್ಟಿರ್ತಾರೆ ಕ್ಲಾಸಲ್ಲಿ ಅದನ್ನೆಲ್ಲ ಮಾಡೋಕ್ಕಿರುತ್ತೆ. 1 ಗಂಟೆ ಇರುತ್ತೆ. ಆಮೇಲೆ 7 ಗಂಟೆಗೆ ಭಜನೆ ಇರುತ್ತೆ. 7ರಿಂದ 7:30ವರೆಗೆ. 7:30ಗೆ ಮತ್ತೆ ಊಟ ಇರುತ್ತೆ. ರಾತ್ರಿ 7:30ಇಂದ ಊಟ ಇರುತ್ತೆ. 8 ಗಂಟೆ ಮುಗಿಯುತ್ತೆ. 8 ಗಂಟೆಯಿಂದ ಮತ್ತೆ ನಾವು ಏನಾದರೂ ಕಲಿಯೋದಿದ್ದರೆ ಅದೆಲ್ಲ ಇರುತ್ತೆ. ಆಮೇಲೆ 9 ಗಂಟೆಗೆ ಮಲ್ಕೊಳ್ತೀವಿ. ಊಟ ಎಲ್ಲ ಹೇಗಿದೆ? ಊಟ ಕುಚ್ಚಲಕ್ಕಿ, ಅನ್ನ, ಗಂಜಿ. ಬೆಳಗ್ಗೆ ತಿಂಡಿ ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ ಅದೆಲ್ಲ ಇರುತ್ತೆ. ಮಧ್ಯಾಹ್ನ ಅನ್ನ ಸಾಂಬಾರು. ಈಗ ನೀನು ಮೊದಲು ಓದ್ತಿದ್ದ ಸ್ಕೂಲ್ಗೂ ಶಾಲೆಗೂ ಇಲ್ಲಿಗೂ ಏನು ಅನಿಸುತ್ತೆ? ಮೊದಲು ಬೇರೆ ಸ್ಕೂಲಲ್ಲಿ ಓದ್ತಿದ್ದಲ್ಲ, ಬೇರೆ ಶಾಲೆಯಲ್ಲಿ, ಅಲ್ಲಿ ಓದೋದಕ್ಕೂ ಇಲ್ಲಿ ಓದೋದಕ್ಕೂ ಏನು ಅನಿಸುತ್ತೆ? ಡಿಫ್ರೆನ್ಸ್ ಏನಿದೆ? ಅಲ್ಲಿ ಚೆನ್ನಾಗಿತ್ತಾ, ಇಲ್ಲಿ ಚೆನ್ನಾಗಿದೆಯಾ? ಇಲ್ಲೇ ಚೆನ್ನಾಗಿದೆ. ಇಲ್ಲಿ ಸಂಸ್ಕೃತ, ಸಂಸ್ಕಾರ ಹೆಂಗಿರಬೇಕು, ನಾವು ಏನು ಮಾಡಬೇಕು ಅದನ್ನೆಲ್ಲ ಕಲಿಸ್ತಾರೆ. ಹಾಗಾಗಿ ಇಲ್ಲೇ ಇಷ್ಟ. ಇಲ್ಲ ಇಷ್ಟನಾ? ಬೇಜಾರೇನಾಗಲ್ಲ? ಏನೇನು ವಿದ್ಯೆ ಹೇಳ್ಕೊಡ್ತೀನಿ? ಇಲ್ಲಿ ಯೋಗ, ಕೃಷಿ, ವೇದ ಉಪನಿಷತ್ ಅದೆಲ್ಲ ಮತ್ತು ಚಿತ್ರಕಲೆ, ಹೀಗೆ ಕರಾಟೆ ಅದೆಲ್ಲ. ಈಗ ಏನೇನು ಕಲ್ತಿದ್ಯಾ ನೀನು 2 ವರ್ಷಕ್ಕೆ? ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತಾ ಬಂದು? 2ನೇ ವರ್ಷ. ಹೌದಾ, ಏನೇನು ಕಲ್ತಿದ್ಯಾ ಇವಾಗ? ನಾನು ಸಂಗೀತ ಮತ್ತು ಭರತನಾಟ್ಯ, ಚಿತ್ರಕಲೆ, ಹೊಲಿಗೆ ಅದನ್ನು ಕಲಿತೇನೆ. ಮತ್ತು ಏನು ಅನಿಸುತ್ತೆ ನಿಮಗೆ ಮಗಳು ಬಿಟ್ಟಿರೋದು? ಮಗಳು ಬಿಟ್ಟರು ತುಂಬ ಖುಷಿ ಇದೆ. ನಮ್ಮ ಏನು ಸನಾತನದ ಬೇರೆ ಏನಿದೆ ಅದನ್ನು ನಾವು ಮತ್ತೆ ಚಿಗುರಿಸ್ಕೊಂಡು ಹೋಗೋಣ, ಹಳೆ ಬೇರು ಹೊಸ ಚಿಗುರು ಅನ್ನೋ ಥರದಲ್ಲಿ ನಾವು ಕಲಿಸ್ತಾ ಇದ್ವಿ. ಒಂದು ಎರಡನೇದು ಏನಂತಂದರೆ ಅಲ್ಲಿ ಆ ವಿದ್ಯೆ ಕಲಿಯೋದ್ರಿಂದ ಮಕ್ಕಳಿಗೆ ಸಂಸ್ಕಾರನೂ ಸಿಗಲ್ಲ, ಯಾವುದೇ ಥರನಾದ ಉಪಯೋಗನೂ ಇಲ್ಲ. ಇದರಿಂದ ಅಟ್ಲೀಸ್ಟ್ ಸಂಸ್ಕಾರ ಕಲಿತವೆ, ಸಂಸ್ಕೃತಿ ಕಲಿತವೆ. ಮನೆ ಅಂದರೆ ಏನು, ದೊಡ್ಡವರು ಚಿಕ್ಕವರು ಅಂದರೆ ಏನು, ನಮ್ಮ ದೇಶ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ತುಂಬ ಇದರಲ್ಲಿ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ಬೇಕೇ ಬೇಕು, ಇದನ್ನೇ ಕಲಿಸ್ಬೇಕು ಅಂತ. ಸರ್ಟಿಫಿಕೇಟ್ ಇಲ್ಲ ಅಂದರೂ ನಮಗೇನು ಅವಶ್ಯಕತೆ ಇಲ್ಲ. ಈಗ ನಾವು ಏನೇ ಸರ್ಟಿಫಿಕೇಟ್ ಇಟ್ಕೊಂಡ್ರೂ ಅದು ಸೂಟ್ ಕೇಸಲ್ಲಿ ಬಿದ್ದಿದೆ ಬಿಟ್ಟರೆ ಅದರಿಂದ ಏನೇ ಉಪಯೋಗ ತಗೋತೀವಿ. ಈ ಮಕ್ಕಳಿಗೆ ಎಲ್ಲ ವಿದ್ಯೆ ಇರೋದ್ರಿಂದ ಅವ್ರ ಜೀವನ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಹಾಗಾಗಿ ಚೆನ್ನಾಗಿದ್ದಾರೆ. ಅಲ್ಲಿಗೂ ಇಲ್ಲಿಗೂ ನಮಗೆ ತುಂಬ ಡಿಫ್ರೆನ್ಸ್ ಅನಿಸ್ತಿದೆ. ಹೌದಾ? ನಿಮಗೆ ಎಷ್ಟು ಜನ ಮಕ್ಕಳು? 2 ಜನ. ಇನ್ನೊಬ್ಬ ಮಗ ಅವನಲ್ಲಿ ಕನ್ನೇರಿ ಗುರುಕುಲ ಅಂತ ಮಹಾರಾಷ್ಟ್ರದಲ್ಲಿ ಓದ್ತಾನೆ. ಅವನು 3ನೇ ವರ್ಷ. ಅಲ್ಲಿ 64 ವಿದ್ಯೆ ಹೇಳ್ಕೊಡ್ತಾರೆ. ಇಲ್ಲಿ ಪಂಚಮುಖಿ ಶಿಕ್ಷಣ ಅಂದರೆ ಹೆಣ್ಮಕ್ಳಿಗೆ ಏನೇನು ಬೇಕು ಅದನ್ನು ಇಲ್ಲಿ ಕಲಿಸ್ಕೊಡ್ತಾರೆ. ಅಲ್ಲಿ ಒಟ್ಟು 64 ವಿದ್ಯೆ, ಸನಾತನದಲ್ಲಿ ಏನು 64 ವಿದ್ಯೆಗಳಿತ್ತು ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಈಗ 2 ಮಕ್ಕಳನ್ನು ಬೇರೆ ಕಡೆ ಬಿಟ್ಟು ಓದಿಸ್ತಾ ಇದ್ದೀರಾ, ಏನು ಅನಿಸುತ್ತೆ ನಿಮಗೆ? ಒಂದೇನೆಂದರೆ ಈ ಗುರುಕುಲ ಸಿಸ್ಟಮ್ ಏನಂದರೆ 2 ಮಕ್ಕಳು ಒಂದೇ ಫ್ಯಾಮಿಲಿ, 2 ಮಕ್ಕಳಿಗೆ ಒಂದೇ ಕಡೆ ಕೊಡಲ್ಲ ಅವರು.
ಎಲ್ಲರಿಗೂ ಅವಕಾಶ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಥರ ಮಾಡ್ತಾರೆ. ಈಗ ಈ ಗುರುಕುಲದಲ್ಲಿ ಬರೀ ಹೆಣ್ಮಕ್ಳಿಗೆ ಮಾತ್ರನಾ? ಹೆಣ್ಮಕ್ಳಿಗೆ ಮಾತ್ರ. ಅಲ್ಲಿ ಕನ್ಯರಿ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಇರ್ತಾರೆ. ಸರಿ, ತುಂಬ ಧನ್ಯವಾದಗಳು. ಜೈ ಶ್ರೀರಾಮ್.